ಹಾಯ್ ಹಲೋ ನಮಸ್ಕಾರ. ಇವತ್ತು ಒಂದು ಹೊಸ ಅಪ್ಡೇಟೊಂದಿಗೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ ಅನುಶ್ರೀ ಮದುವೆ. ಎಸ್, ಈ ಟಾಪಿಕ್ ಎಷ್ಟೋ ಜನಕ್ಕೆ ನಿಜಾನೋ ಸುಳ್ಳು ಅನ್ನೋ ಕನ್ಫ್ಯೂಷನ್ ಇದೆ. ಆ ಎಲ್ಲ ವಿಚಾರ ಕುರಿತ ಜೊತೆಗೆ ಆ ಹುಡುಗ ಯಾರು ಅನ್ನುವಂಥ ವಿಚಾರವನ್ನು ಕುರಿತು ಈ ಚಾನಲ್ನಲ್ಲಿ ಅಧಿಕೃತವಾಗಿ ನಾವು ಹೇಳ್ತಾ ಇದ್ದೀವಿ. ಸೊ ಅನುಶ್ರೀ ಮದುವೆ ಯಾವಾಗ ಎನ್ನುವಂಥ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಯಾವಾಗ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇದೇ ಆಗಸ್ಟ್ 28ಕ್ಕೆ ಆ್ಯಂಕರ್ ಅನುಶ್ರೀ ಅವರ ಮದುವೆ ಫಿಕ್ಸ್ ಅಂತ ಇದೆ. ಹಾಗಾದರೆ ಇದು ಫಿಲ್ಮಾ, ಸೀರಿಯಲ್ಲ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ನ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ಸುಳ್ಳು. ಇದು ನಿಜವಾಗ್ಲೂ ನಿಮ್ಮ ನೆಚ್ಚಿನ ಕರುನಾಡ ಮನೆಮಗಳು ಅಂತಲೇ ಖ್ಯಾತಿಯಾಗಿರುವಂಥ ನಿರೂಪಕಿ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದೆ. ಹಾಗಾದರೆ ಈ ಮಾತಿನ ಮಲ್ಲಿ ಕೈ ಹಿಡಿಯುವಂಥ ಹುಡುಗ ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಕೆಲ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಅದು ಕಿರುತೆರೆ ವಾಹಿನಿ ಆಗಿರಲಿ, ಸಭೆ ಸಮಾರಂಭವೇ ಆಗಿರಲಿ, ಸರ್ಕಾರಿ ಫಂಕ್ಷನ್ ಆಗಿರಲಿ, ಪ್ರೈವೇಟ್ ಫಂಕ್ಷನ್ಸ್ ಆಗಿರಲಿ, ಅನುಶ್ರೀ ಇದ್ದರೆ ಆ ಕಾರ್ಯಕ್ರಮಕ್ಕೊಂದು ಕಳೆ ಅಂತಲೇ ಹೇಳ್ಬೋದು. ಇದೀಗ ಅನುಶ್ರೀ ಮದುವೆ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅನುಶ್ರೀ ಚಿಕ್ಕಣ್ಣನ ಮದುವೆ ಆಗ್ತಾರೆ ಅಥವಾ ಅನುಶ್ರೀ ಮತ್ತೊಬ್ಬರನ್ನ ಮದುವೆ ಆಗ್ತಾರೆ, ಅನುಶ್ರೀ ಮದುವೆ ಆಗೋಗಿದೆ ಅನ್ನೋವಂಥ ಹಲವಾರು ಊಹಾಪೋಹಗಳು ಹರಿದಾಡ್ತಾ ಇದ್ವು. ಆದರೆ ಇದೆಲ್ಲದಕ್ಕೂ ನಾನು 2025 ಮದುವೆ ಆಗ್ತೀನಿ ಅಂತ ಈ ಹಿಂದೆಯೇ ಅನುಶ್ರೀ ಒಂದು ಸುಳಿವನ್ನು ಕೊಟ್ಟಿದ್ದರು. ಸೊ ಅದರಂತೆಯೇ ಇದೀಗ ಅನುಶ್ರೀ ಅವರ ಮದುವೆ ನಿಜವಾಗ್ಲೂ ಫಿಕ್ಸ್ ಆಗಿದೆ. ಸೊ ಸದ್ದಿಲ್ಲದೆ ಇಷ್ಟೊಂದು ಮುಂದುವರೆದ್ರೂ ಕೂಡ ಯಾರು ಹುಡುಗ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ದೊಡ್ಡ ಸೀಕ್ರೆಟನ್ನು ಮೇಂಟೈನ್ ಮಾಡಿದ್ದಾರೆ. ಇನ್ನು ಅವ್ರ ತಮ್ಮ ಅಭಿ ಕೂಡ ಈಗಾಗಲೇ ನೀವು ಕೂಡ ಒಂದಷ್ಟು ಶೋಸ್ಗಳಲ್ಲಿ ನೋಡಿರ್ತೀರಿ. ಇನ್ನು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅನುಶ್ರೀ ಅವರ ಮದುವೆ ವದಂತಿ ಹರಿದಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಇಂಥದ್ದೊಂದು ಸುದ್ದಿ ಕೇಳಿ ಬರ್ತಾನೆ ಇತ್ತು. ಅದರಲ್ಲೂ ಯೂಟ್ಯೂಬರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು. ಆದರೆ ಈ ಬಾರಿ ಅಂತೆ ಕತೆ ಅಲ್ಲ, ಖಂಡಿತವಾಗ್ಲೂ ಅನುಶ್ರೀ ಅವರು ಮದುವೆನ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬದ ಸದಸ್ಯರು ನೋಡಿ ಮೆಚ್ಚಿದ ಹುಡುಗನನ್ನ ಕೈ ಹಿಡಿತಾರೆ ಅಂತ ವರದಿಯಾಗಿದೆ. ಸಣ್ಣ ಪುಟ್ಟ ಶೋಗಳಿಂದ ಶುರು ಮಾಡಿ ಅನುಶ್ರೀ ಬಳಿಕ ಬಹುಬೇಡಿಕೆಯ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ನಾಗಭೂಷಣ್ ಹಾಗೂ ಮಲೈಕಾ ನಟನೆಯ ವಿದ್ಯಾಪತಿ ಚಿತ್ರದ ಪ್ರಚಾರದ ವೇಳೆ ಅನುಶ್ರೀ ತಮ್ಮ ಮದುವೆ ಬಗ್ಗೆ ಮಾತನಾಡಿಕೊಂಡಿದ್ರು. ಈ ವರ್ಷವೇ ಹಸೆಮಣೆ ಏರೋದಾಗಿ ಕೂಡ ಹೇಳಿದರು. ಆದರೆ ಇದೇ ಆಗಸ್ಟ್ ಅಂದರೆ ಮುಂದಿನ ತಿಂಗಳು ಆಗಸ್ಟ್ 28ಕ್ಕೆ ಅನುಶ್ರೀ ಅವರ ಮದುವೆ ನಿಗದಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಮಾತ್ರ, ಅಂದರೆ ಇನ್ನೂ ಅನುಶ್ರೀ ಅವರು ಫೈನಲ್ ಆಗಿ ಅನೌನ್ಸ್ ಮಾಡಿಲ್ಲ. ಇನ್ನು ಬೆಂಗಳೂರಿನಲ್ಲೇ ಈ ಒಂದು ಮದುವೆ ನಡೀತಾ ಇದೆ ಅನುಶ್ರೀ ಅವರ ಮದುವೆ ಅಂತ ಊಹಾಪೋಹ ಶುರುವಾಗಿದೆ. ಮಂಗಳೂರು ಮೂಲದ ಹುಡುಗಿ, ಆದರೆ ಬೆಂಗಳೂರಿನಲ್ಲಿ ಆಕೆ ನೆಲೆಸಿದ್ದಾರೆ. ಜೊತೆಗೆ ಹುಡುಗ ಕೂಡ ಮಂಗಳೂರು ಮೂಲ, ಆದರೆ ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ಮೂಲದ ಉದ್ಯಮಿ ರೋಷನ್ ಜೊತೆ ಮದುವೆ ನಡೀತಾ ಇದೆ ಅಂತ ಈಗಾಗಲೇ ಒಂದಷ್ಟು ಚಾನೆಲ್ಸ್ಗಳು ವರದಿಯನ್ನು ಮಾಡಿದೆ. ಹುಡುಗನ ಹೆಸರು ರೋಷನ್ ಅಂತ ತಿಳಿದು ಬಂದಿದೆ. ಇನ್ನು ಈಗಾಗಲೇ ಅನುಶ್ರೀ ಹಾಗೂ ರೋಷನ್ ಮದುವೆ ಕುಟುಂಬಕ್ಕೆ ಇನ್ನು ಸದಸ್ಯರು ಕೂಡ ಸಿದ್ಧತೆಯನ್ನು ಆರಂಭಿಸಿದ್ದಾರಂತೆ. ಇನ್ನು ಕೂರ್ಗ್ ಮೂಲದ ಉದ್ಯಮಿ ರೋಷನ್ ಮಗಳಿಗೆ ಸರಿಯಾದ ಜೋಡಿ ಅಂತ ಅನುಶ್ರೀ ತಾಯಿ ಕೂಡ ಒಪ್ಪಿದ್ದಾರಂತೆ. ಕೆಲ ದಿನಗಳ ಹಿಂದೆಯಷ್ಟೇ ತಾವು ಮದುವೆ ಆಗುವ ಹುಡುಗ ಹೇಗಿರಬೇಕು ಅಂತ ಅನುಶ್ರೀ ಹೇಳ್ಕೊಂಡಿದ್ರು. ಹುಡುಗ ಬಹಳ ರೆಸ್ಪಾನ್ಸಿಬಲ್ ಆಗಿರಬೇಕು, ನನ್ನ ಪರವಾಗೆಲ್ಲ ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು, ಅವ್ನು ಬದುಕಬೇಕು, ನನ್ನನ್ನು ಬದುಕೋಕೆ ಬಿಡಬೇಕು ಅಂತ ಹೇಳ್ಕೊಂಡಿದ್ರು. ಜೊತೆಗೆ ಹುಡುಗ IT ಡಿಪಾರ್ಟ್ಮೆಂಟಲ್ಲಿ, ಅಂದರೆ IT ಅಂದರೆ ಇದಲ್ಲ, IT ಕಂಪ್ನಿಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಮೊದಲಿಗೆ ಮಂಗಳೂರು ಪ್ರಾದೇಶಿಕ ವಾಹಿನಿಯಲ್ಲಿ ಅನುಶ್ರೀ ತಮ್ಮ ಚಾನಲ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಅದಾದಮೇಲೆ ಟೆಲಿ ಅಂತ್ಯಾಕ್ಷರಿ ಎನ್ನುವಂಥ ಫೋನಿನ ಮ್ಯೂಸಿಕ್ ಶೋನಲ್ಲಿ ನಿರೂಪಕಿಯಾಗಿ ಗಮನ ಸೆಳೆದರು. ಬಳಿಕ ಅಕ್ಕುಲಿಂದ ITV, ಜಿ ಕನ್ನಡ ಒಂದೊಂದಕ್ಕೆ ಅವರು ಬರ್ತಾ ಹೋದರು. ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಸರಿಗಮಪ ಶೋಗಳನ್ನ ಹೀಗೆ ಕಂಟಿನ್ಯೂ ಮಾಡಿ ಇವತ್ತು ಅನುಶ್ರೀ ಅಂದರೆ ಟಾಪ್ ನಂಬರ್ 1 ಆ್ಯಂಕರ್ ಅಂತಲೇ ಅವ್ರು ಗುರುತಿಸ್ಕೊಂಡಿದ್ದಾರೆ. ಸೊ ಅನುಶ್ರೀ ಶೋಸ್ನ ನೋಡಿದವರೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅನುಶ್ರೀ ಅವರ ಶೋನ ಜನ ನೋಡ್ತಾರೆ. ಇನ್ನು ಇದೇ ವಿಚಾರವಾಗಿ ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಹರಿದಾಡ್ತಾ ಇದ್ವು. ಅನುಶ್ರೀ ಯಾವಾಗ ಮದುವೆ ಆಗ್ತಾರೆ, ಅನುಶ್ರೀಗೆ ವಯಸ್ಸಾಗ್ತಾ ಇದೆ, ಅನುಶ್ರೀಗೆ ವಯಸ್ಸೆಷ್ಟು, ಈ ರೀತಿಯಾದ ವಿಭಿನ್ನವಾದ ಕಮೆಂಟ್ಸ್ಗಳು ಬರ್ತಾ ಇತ್ತು. ಒಂದಷ್ಟು ವಿವಾದಗಳಲ್ಲೂ ಕೂಡ ಅನುಶ್ರೀ ಅವರು ಸದ್ದು ಮಾಡ್ತಾ ಇದ್ರು. ಆದರೆ ಅನುಶ್ರೀ ಅವರು ಯಾವತ್ತೂ ಕೋಪದಿಂದಾಗಲಿ ಮತ್ತೊಂದಾಗಲಿ ರಿಯಾಕ್ಟ್ ಮಾಡದೆ ಕೂಲಾಗೆ ತಮಗೆ ಬಂದಂತಹ ಎಲ್ಲ ಒಂದು ಅಪವಾದಗಳನ್ನು ನಿರಪರಾಧಿಯನ್ನಾಗಿ ಮಾಡ್ಕೊಂಡು ಹೊರ ಬಂದರು. ಸೊ ಅನುಶ್ರೀ ಯಾವತ್ತೂ ಯಾರಿಗೂ ಒಂದು ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಂಡವರಲ್ಲ, ಮತ್ತೊಬ್ಬರ ಬಗ್ಗೆ ಅವಹೇಳನವಾಗಿ ಮಾತಾಡೋರಲ್ಲ. ಎಲ್ಲ ಮಕ್ಕಳುಗಳನ್ನ ಅಥವಾ ಬರುವಂಥ ಎಲ್ಲ ಶೋನ ಕಂಟೆಸ್ಟೆಂಟ್ಗಳನ್ನ ತಮ್ಮ ಸ್ವಂತ ತಮ್ಮ ಹಾಗೂ ತಂಗಿರ ಥರ ಏನೋ ಒಂದು ಅವ್ರಿಗೆ ಹೆಲ್ಪ್ ಮಾಡಿ ತಾವು ಬೆಳೆದು ಮತ್ತೊಬ್ಬರನ್ನ ಬೆಳೆಸಬೇಕು ಅನ್ನೋಂಥ ಪ್ರವೃತ್ತಿಯನ್ನು ನಾವು ಅನುಶ್ರೀಯಲ್ಲಿ ನೋಡ್ಬೋದು. ಸದಾ ನಗುವಿನ ಖಜಾನೆ ಅಂತ ಹೇಳ್ಬೋದು. ಸದಾ ನಗ್ತಾ ಇರ್ತಾರೆ, ಎಲ್ಲರೂ ನಗಿಸ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಸೊ ಅಂಥ ನಿಮ್ಮೆಲ್ಲರ ಮುದ್ದಿನ ಅನುಶ್ರೀ ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅವ್ರ ಜೀವನಕ್ಕೆ ಮುಂದೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಭಿನ್ನವಾದಂಥ ಕಾನ್ಸೆಪ್ಟ್ನ ಮೂಲಕ ನಿಮ್ಮನ್ನ ಭೇಟಿ ಮಾಡಿದ್ದು ಖುಷಿ ಆಗ್ತಾ ಇದೆ. ಸೊ ಮತ್ತೊಂದು ಕಾನ್ಸೆಪ್ಟ್ನ ಮೂಲಕ ನಿಮ್ಮೆಲ್ಲರನ್ನ ಮೀಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತಾ ಇದ್ದೀವಿ.
ಇನ್ನು ಈ ವಿಡಿಯೋ ನೋಡಿದವರಿಗೆಲ್ಲ ಥ್ಯಾಂಕ್ಸ್. ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.